ಹಲೋ ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದಲೇ ಅಧಿಕಾರಕ್ಕೆ ಬಂತು ಅನ್ನುತ್ತಿದೆ. ಇದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರತಿಪಕ್ಷಗಳು ಒಂದಿಷ್ಟು ಟೀಕೆಗಳನ್ನು ಮಾಡ್ತಾಯಿದ್ರು ಸಹ ಬಡವರಿಗೆ ಇದು ಅನುಕೂಲ ಆಗುತ್ತದೆ ಅನ್ನೋದಕ್ಕೆ ಇಲ್ಲಿ ಒಂದಿಷ್ಟು ಉದಾಹರಣೆ. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ 2,000 ರೂಪಾಯಿ ಬರುವಂಥ ಗೃಹಲಕ್ಷ್ಮಿ ಯೋಜನೆ ಸಕಾಲಕ್ಕೆ ಬರದೇ ಇದ್ದರೂ ಆ ಬಂದಿರುವಂಥ ಹಣವನ್ನು ಸದುಪಯೋಗ ಆಗುತ್ತೆ ಅನ್ನೋದಕ್ಕೆ ಇಲ್ಲೊಂದಿಷ್ಟು ಉದಾಹರಣೆ. ಈ ಕಾರಣಕ್ಕಾಗಿ ಇವತ್ತು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳು ಒಂದಿಷ್ಟು ಬೇರೆ ಬೇರೆ ಕಡೆ ತಮ್ಮ ಕುಟುಂಬದ ಏಳಿಗೆಗಾಗಿ ಮತ್ತು ದುಡ್ಡನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದು ಉದಾಹರಣೆ ಇದೆ. ಅದೇ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವಂಥ ಶ್ರೀರಾಮನಗರ ಏನು ದೇಸಾಯಿ ಕ್ಯಾಂಪ್ ಅಂತ ಹೇಳ್ತೀವಿ, ಆ ಗ್ರಾಮದಲ್ಲಿರುವಂಥ 3 ಮಹಿಳೆಯರು ಈಗ ಒಂದಿಷ್ಟು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅವರು ಆ ಮಹಿಳೆಯರು ತಮಗೆ ಬಂದಿರುವಂಥ ಹಣವನ್ನು ಉಳಿಸಿಕೊಂಡು ಒಬ್ಬರು ಬೆಂಡೋಲೆ ಅಂದರೆ ಕಿವಿ ಓಲೆಯನ್ನು ಮಾಡಿಸಿದರೆ, ಇನ್ನೊಬ್ಬರು ತಾಳೆಯನ್ನು ಕಳ್ಕೊಂಡಿದ್ದರು, ಮಾಂಗಲ್ಯ ಸರವನ್ನು ಮಾಡಿಸ್ಕೊಂಡ್ರು, ಮತ್ತು ಇನ್ನೊಬ್ಬರು ತಮ್ಮ ಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ಭವಿಷ್ಯ ನಿಧಿಯನ್ನು ಇಟ್ಕೊಂಡಿರುವಂಥದ್ದು ಇದೆ. ಈ ಕಾರಣಕ್ಕಾಗಿ ಇವತ್ತು ವಿಶೇಷವಾಗಿ ಅವರನ್ನು ಸಹ ಏನು ಬೆಳಗಾವಿ ಅಧಿವೇಶನಕ್ಕೆ ಅವರನ್ನು ಆಹ್ವಾನಿಸಿದ್ದು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ. ಎಲ್ಲದಕ್ಕೆ ಅನುಕೂಲ ಆಗೈತ್ರಿ ಸರ್. ಸಿದ್ದರಾಮಪ್ಪ ಸಾರ್ ಹಾಕಿದ್ದು ರೊಕ್ಕ ಈಗ 14 ತಿಂಗಳಾಗೈತಿ. ಸಿದ್ದರಾಮಪ್ಪ ಸಾರ್ ಹಾಕಿದ ರೊಕ್ಕ 14 ತಿಂಗಳಿಗೆ 28,000 ಆಗೈತಿ. ನನಗೆ 3 ಹೆಣ್ಮಕ್ಳು. 3 ಹೆಣ್ಮಕ್ಳಿಗೆ 3 ಹೆಣ್ಮಕ್ಳು ಓದ್ಸಾಕ ಒಂದು 15,000 ಓದ್ಸಾಕಿಟ್ಟೀನಿ. 15,000 ಬೆಂಡಲ್ ಮಾಡಿಸ್ಕೊಂಡೀನಿ. ಸಿದ್ದರಾಮಪ್ಪ ಸಾರ್ ಹಾಕಿದ ರೊಕ್ಕ ಎಲ್ಲರಿಗೂ ಅನುಕೂಲ ಆಗೈತಿ. ಅದ್ರ ಸಲುವಾಗಿ ಎಲ್ಲರಿಗೂ ಉಪಯೋಗ ಆಗೈತಿ. ನಮ್ಗೆ ಚೆನ್ನಾಗಿ ಆಗೈತಿ. ಅಂದ್ರೆ ಯಾವ ರೀತಿ ಅನುಕೂಲ ಆಗೈತಮ್ಮ ನಿಮ್ಗೆ? ಯಾವ ರೀತಿ ಎಲ್ಲಾರ ಅನುಕೂಲ ಆಗೈತ್ರಿ ಸರ್. ಅವ್ರ ರೊಕ್ಕ ಏನೇನ್ ಮಾಡಿದ್ರಮ್ಮ ನೀವು? ಏನ್ ಮಾಡೀವಿ ನಾವು ಹುಡ್ರಿಗೆ ಓದ್ಸಾಕ. ನಾವು ಕಿವಿಯಾಗ ಏನಿದ್ದಿಲ್ಲ, ಬೆಂಡಲ್ಲಿ ಮಾಡ್ಸ್ಕೊಂಡೀನಿ. ಎಲ್ಲದಕ್ಕೆ ಅನುಕೂಲ ಆಗೈತ್ರಿ ಸರ್. ಅದೇ ರೊಕ್ಕ ಹಾಕಿದ್ದು ನಾನು ಹಂಗೆ ಬಚ್ಚಿಟ್ಕೊಂಡು ತಾಳಿ ಮಾಡಿಸ್ಕೊಂಡೀನಿ. ಫಸ್ಟ್ ತಾಳಿದ್ದಿಲ್ಲ, ಹಚ್ಚಕ್ಕೆ ಹೋಗಿ ಬಿದ್ದಿದ್ದು, ಅದು ಸಿಗಲಿಲ್ಲ. ಸಿದ್ದರಾಮಯ್ಯ ಸಾರು ರೊಕ್ಕ ಹಾಕಿದ್ದು ಹಂಗೆ ಬಚ್ಚಿಟ್ಕೊಂಡು ನಾನು ತಾಳಿ ಮಾಡಿಸ್ಕೊಂಡೀನಿ, ಗುಂಡು ಮಾಡಿಸ್ಕೊಂಡೀನಿ. ಹಂಗೆ ಮಣೆ ಹಾಕ್ಯಂದು ಕರೆಮಣೆ ಹಾಕ್ಯಂದು ರೊಕ್ಕ ಹಾಕಿದ ಮೇಲೆ ನಾನು ಮಾಡಿಸ್ಕೊಂಡು ಹಾಕ್ಯಂಡು ಇವ 5,000 ಬಿದ್ದಾವೆ. ಗುಂಡು ಇನ್ನೂ ಒಂದು ಐತೆ. ಇವು 7,500 ಆಯ್ತು. ಅದೇ ರೊಕ್ಕದು ತಗೊಂಡೀನಿ. ಈಗ ಹುಡುಗರಿಗೆ ಆರಾಮಿಲ್ಲಿದ್ರೆ ರೊಕ್ಕ ಹಾಕಿದ್ದು ರೊಕ್ಕ ತಂದು ತೋರಿಸ್ಕೊಂತೀವಿ. ಏನು ಮನೆಯಾಗ ಏನಾನ ಸಾಲ ಕಡಿಮೆ ಬಂದಿದ್ರೆ ಕೂಡ ತಂದ್ಕೊಂತೀವಿ. ನಮಗೆ ಬೇಸು ಮಾಡ್ಯಾನ. ನಮಸ್ಕಾರ ಆಗಲಿ. ಒಟ್ಟು ಇಲ್ಲಿ ಏನಂತ ಹೇಳಿದರೆ ಇಲ್ಲಿ ಭೂಸಮ್ಮ ಎಂಬ ಮಹಿಳೆ, ಆಕೆಗೆ ಕಿವಿಯೊಲೆಯನ್ನು ತೆಗೆದುಕೋಬೇಕಾಗಿತ್ತು, ಆದರೆ ಹಣ ಇರಲಿಲ್ಲ. ತೀರಾ ಬಡತನವಿಲ್ಲಂಥ ಆ ಮಹಿಳೆಗೆ ತನಗೆ ಬಂದಿರುವಂಥ 28,000 ರೂಪಾಯಲ್ಲಿ ಒಂದಿಷ್ಟು ಹಣವನ್ನು ಇಟ್ಕೊಂಡು ಒಂದು 15,000 ರೂಪಾಯಿ ಕೊಟ್ಕೊಂಡು ಕಿವಿಯೊಲೆಯನ್ನು ಖರೀದಿ ಮಾಡಿದ್ದು ಒಂದು ಕಡೆಗೆ. ಮತ್ತು ನರಸಮ್ಮ ಎಂಬ ಮಹಿಳೆ ತನ್ನ ಒಂದು ಕೆಲಸ ಮಾಡುವಾಗ ಮಾಂಗಲ್ಯವನ್ನು ಕಳ್ಕೊಂಡಿದ್ದು. ಆಗ ಕರಿಮಣಿಯನ್ನು ಹಾಕಿಕೊಂಡು ಆ ಮಹಿಳೆ ಇದ್ದಳು. ಅಂಥ ಸಂದರ್ಭದಲ್ಲಿ ಏನು ಬಂದಿರುವಂಥ ಹಣ, ಆ ಹಣದಲ್ಲಿ ಇವತ್ತು ಮಾಂಗಲ್ಯ ಸರವನ್ನು ಮಾಡಿಕೊಂಡಿದ್ದೆ. ಮತ್ತು ಈ ರೀತಿ ಬೇರೆ ಬೇರೆ ರೀತಿಯ ಹಣವನ್ನು ಕೂಡಿಕೊಂಡು ಈಗ ಮಹಿಳೆಯರು ತಮ್ಮ ಆರ್ಥಿಕ ಸ್ವಾವಲಂಬಿಯತ್ತರ ಹೋಗ್ತಾಯಿದ್ದಾರೆ. ಒಂದು ಕಡೆ ತೀರಾ ಬಡತನದಿರುವವರಿಗೆ ಇವತ್ತು ಬಂಗಾರ ಖರೀದಿ ಮಾಡೋದೇ ದುಸ್ತರವಿದೆ. ಯಾಕಂದರೆ 75,000-80,000 ರೂಪಾಯಿ ಆಗಿರುವಂಥ ಬಂಗಾರವನ್ನು ಖರೀದಿ ಮಾಡೋದಕ್ಕೆ ಕಷ್ಟ ಆಗಿರುವಂಥ ಸಂದರ್ಭದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಿರುವಂಥ ಹಣ ಒಂದಿಷ್ಟು ಅವರಿಗೆ ಆರ್ಥಿಕ ಸಬಲತೆಯನ್ನು ಕೊಟ್ಟಿದೆ ಅಂತ. ಮತ್ತು ಮಹಿಳೆಗೆ ಮತ್ತು ಪುರುಷರಿಗೆ ಕೊಟ್ಟಿರೋದಕ್ಕಿಂತ ಹೆಚ್ಚು ಮಹಿಳೆಗೆ ಕೊಟ್ಟಿರುವಂಥ ಹಣ ಅವರಿಗೆ ಸಕಾಲಕ್ಕೆ ಅವರಿಗೆ ಅನುಕೂಲಕ್ಕೆ ಬರುತ್ತೆ ಮತ್ತು ಅದು ಸದುಪಯೋಗ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದೆ. ಈ ನಿಟ್ಟಿನಲ್ಲಿ ಏನು ಅದೇ ಗ್ರಾಮದಾಗಿಂತ ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷ ಆಗಿರುವಂಥ ರೆಡ್ಡಿ ಶ್ರೀನಿವಾಸ್ ಹೇಳೋದು, ಈ ರೀತಿಯ ಯೋಜನೆ ಏನು ಸರ್ಕಾರ ತಂದಿರುವಂಥ ಈ ಯೋಜನೆ ಇದೆ, ಇದು ಸಾಕಷ್ಟು ಅನುಕೂಲವಾಗಿದೆ ಮತ್ತು ಬಡವರಿಗೆ ಇದು ಆರ್ಥಿಕ ಸಬಲತೆಗೆ ಹೆಚ್ಚು ಅನುಕೂಲವಾಗಿದೆ ಅನ್ನೋದು. ಈ ಕಾರಣಕ್ಕಾಗಿ ಇವತ್ತು ನಾವು ಅವರನ್ನು ಅಭಿನಂದಿಸಲೇಬೇಕು. ಮುಖ್ಯಮಂತ್ರಿಗಳ ಮತ್ತು ಸರ್ಕಾರವನ್ನು ನಾವು ಅಭಿನಂದಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಗ್ಯಾರಂಟಿ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರ ಗ್ಯಾರಂಟಿ ಸರ್ಕಾರ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತು ಅದು ವಿಶೇಷವಾಗಿ ನಮ್ಮೂರಿನಲ್ಲಿ
ಮಹಿಳೆಯರಿಗೆ ಭಾಳಷ್ಟು ಅನುಕೂಲ ಆಗ್ತಾಯಿದೆ ಈ ಒಂದು ಗ್ಯಾರಂಟಿ ಸ್ಕೀಮಿನಿಂದ. ಅದು ಕೂಡ ವಿಶೇಷವಾಗಿ ಗೃಹಲಕ್ಷ್ಮಿ ಇದರಲ್ಲಿ ಗೃಹಲಕ್ಷ್ಮಿದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಅವರು ಈ L&T ಫೈನಾನ್ಸು, ಶ್ರೀ ಧರ್ಮಸ್ಥಳ ಮಂಜುನಾಥ ಫೈನಾನ್ಸ್ ಅಲ್ಲಿ ಕೆಲವೊಂದು ಸಾಲ ಕೊಡ್ತಾರೆ ಅವರು ಗ್ರಾಮೀಣ ಭಾಗದಲ್ಲಿ. ಅವು ಇವ್ರೇನಂದರೆ 6 ತಿಂಗಳಿಗೆ ಒಂದು ಸಲ ಇವರು ಪೇಮೆಂಟ್ ಮಾಡೋ ಪರಿಸ್ಥಿತಿ, ಎವ್ರಿ ಮಂತ್ ಕಟ್ಟಬೇಕು. ಆ ಒಂದು ಸಮಯದಲ್ಲಿ ಇವ್ರಿಗೆ ಭಾಳ ಟೆನ್ಷನ್ನು. ಅವತ್ತು ಕೆಲಸ ಇಲ್ಲದ ಸಮಯದಲ್ಲಿ ನಾವು ಈ ಒಂದು ಗ್ಯಾರಂಟಿ ಸ್ಕೀಮ್ ಬಂದಾಗ ಎವ್ರಿ ಮಂತ್ ಅವ್ರ ಇನ್ಸ್ಟಾಲ್ಮೆಂಟು ಹೋಗ್ತಾ ಇದ್ದಾವೆ. ಅದೇ ರೀತಿ ಒಬ್ಬ ತಾಯಿ ಗದ್ದೆ ಹಚ್ಚೋ ಸಮಯದಲ್ಲಿ ಮಂಗಳಸೂತ್ರ ಬಿದ್ದೋಗಿದೆ. ಮಂಗಳಸೂತ್ರ ಬಿದ್ದೋದ್ರೆ ಅವರು ಕಡು ಬಡವರು, ಕೂಲಿಯಿಂದ ಅವರು ಬಾಳಬೇಕು. ಅದೇ ರೀತಿ ಅದು ಬಿದ್ದ ಕೂಡಲೇ ಏನು ಮಾಡಿತ್ತು, ಒಂದು ಮಣ್ಣಿನಿಂದ ಕಟ್ಕೊಂಡಿದ್ಲು. ಯಾವಾಗ ನಮ್ಮ ಗೃಹಲಕ್ಷ್ಮಿ ಸ್ಕೀಮ್ ಬಂದಮೇಲೆ 7 ತಿಂಗಳ ಅಮೌಂಟ್ ಜಮಾ ಮಾಡ್ಕೊಂಡು 14,000 ರೂಪಾಯಿ ಕೊಟ್ಟು ಮಂಗಳಸೂತ್ರ ಖರೀದಿ ಮಾಡಿದ್ವಿ. ಆ ಮೊನ್ನೆ ನನಗೆ ಬಂದು ಹೇಳಿದ್ರು, ಭಾಳ ಖುಷಿಯಾಗಿ. ಆಮೇಲೆ ಶಂಕರಮ್ಮ ಅಂತೇಳಿ ಒಬ್ಬ 82 ವರ್ಷ ಮುದಕಿ, ಅವರು ಇಬ್ಬರು ಮೊಮ್ಮಕ್ಕಳಿದ್ದಾರೆ. ಅವ್ರಿಗೆ ತಂದೆ ತಾಯಿ ಇಲ್ಲ, ಅವ್ರಿಗೆ ಮನೆಯೂ ಇಲ್ಲ. ಹೇಗೆ ಮಾಡ್ಬೇಕಂತೇಳಿ ಇಲ್ಲೇ ನಮ್ಮ ಒಂದು ಬೇರೆ ಕಡೆ ಒಂದು ಕೆಲಸ ಮಾಡ್ಕೊಂತ ಬಂದಂಥ ದುಡ್ಡು ಪ್ರತಿ ತಿಂಗಳ 2,000 ರೂಪಾಯಿ ಜಮಾ ಮಾಡಿ ಇವತ್ತು 28,000 ರೂಪಾಯಿ ಜಮಾ ಮಾಡ್ಯಾರ ಅವ್ರ ಮೊಮ್ಮಗ. ಯಾಕಂತಂದರೆ 24 ತಿಂಗಳಿತ್ತು. ಇಲ್ಲೇ ಇದು ಒಂದು ಬ್ಯಾಂಕ್ ಆಫ್ ಬರೋಡಾ ಈಗಿದೆ, ಆಂಧ್ರ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ ಕನ್ವರ್ಟ್ ಆಗಿದೆ. ಸುಮಾರು 28,000 ರೂಪಾಯಿ ಜಮಾ ಮಾಡಿದ್ವಿ. ಯಾಕೆ ಏನಮ್ಮ ನಿಮಗೆ ಖರ್ಚಿಗೆ ಬೇಕಲ್ಲ ಅಂತಂದರೆ, ಇಲ್ಲ ನಾಳೆ ನನಗೇನಾದರೂ ಹೆಚ್ಚು ಕಡಿಮೆ ಆತಂದರೆ ಅವ್ರಿಗೆ ವಿದ್ಯಾಭ್ಯಾಸಕ್ಕಾಗಲಿ, ಇಲ್ಲ ಅವ್ರ ಮದುವೆಗಾಗಲಿ, ಇನ್ನೊಂದಕ್ಕಾಗಲಿ ಅವಶ್ಯಕತೆ ಇದೆ ಅಂತೇಳಿ ಅವರು ಇದು ಮಾಡಿದ್ರು. ನೋಡಿ 29,182 ಅಮೌಂಟು ಜಮಾ ಇದೆ. ಆ ಹುಡುಗಿ ಕೂಡ ಬಂದಿದ್ಲು, ಹೋಗಿ ನನಗೆ ಹೇಳಿದ್ಲಿಲ್ಲ ನಮ್ಮ ತಾಯಿ ಗೃಹಲಕ್ಷ್ಮಿ ದುಡ್ಡು ನನಗೆ ಜಮಾ ಮಾಡ್ತಾ ಇದ್ದಾಳ ಅಂತಂದರೆ ಆ ಹುಡುಗಿ ಕೂಡ ಭಾಳ ಖುಷಿಯಾಗಿದ್ದು. ಅದೇ ರೀತಿ ಇಲ್ಲಿ ಇನ್ನೊಬ್ಬರು ಮಾಸಮ್ಮ ಅಂತ ಹೇಳಿದ್ರು, ಅವರು ಬೆಂಡ್ಲು ಖರೀದಿ ಮಾಡೋಕ್ಕೆ ಯೋಗ್ಯತಿಲ್ಲ, ಕಷ್ಟ ಅಂಥವ್ರು ಕೂಡ ಇವತ್ತು 7,000 ರೂಪಾಯಿ ಕೊಟ್ಟು ಅವ್ರು ಜಮಾ ಮಾಡಿ. ಇದೇ ರೀತಿ ಭಾಳಷ್ಟು ಉದಾಹರಣೆಗಳು ಭಾಳಷ್ಟು ಯೂಸ್ ಆಗ್ತಾ ಇದ್ದಾವೆ. ನಿಜವಾಗ್ಲೂ ಕೂಡ ಇದೊಂದು ವರದಾನ, ಬಡವರಿಗೆ ಒಂದು ವರದಾನ, ಬಡವರಿಗೆ ಒಂದು ಅನುಕೂಲವಾಗಂಥ ಯೋಜನೆ. ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಶಿವರಾಜ್ ತಂಗಡಿ ಅವರು ಮಾಡೋದಂಥ ಈ ಒಂದು ಸ್ಕೀಮು ನಿಜವಾಗ್ಲೂ ಕೂಡ ಬಡವರು ಮೆಚ್ತಾ ಇದ್ದಾರೆ. ಪ್ರತಿಯೊಂದು ಓಣಿಗೆ ಹೋಗಿರಿ ನೀವು, ಇಲ್ಲ ನನಗೆ ಕರೆಂಟ್ ಬಂದಿದೆ, ನಾವು ಬಸ್ನಲ್ಲಿ ಹೋಗಿ ಬಂದೀವಿ, ಆರಾಮಿದ್ದೀವಿ, ಆಸ್ಪತ್ರೆಗೆ ಹೋಗಿ, ನಮ್ಮ ತವ್ರ ಮನೆಗೆ ಹೋಗಿ. ಆಮೇಲೆ ಯುವಕರು ಅನ್ನಭಾಗ್ಯದಿಂದ ಯುವನಿಧಿಯಿಂದ ಅವರು ಕೂಡ ಭಾಳಷ್ಟು ಅವರು ಟ್ರಾವೆಲಿಂಗ್ ಮಾಡಲಿಕ್ಕೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರು ಕೂಡ ಭಾಳ ಅನುಕೂಲ ಇದೆ. ಅದೇ ರೀತಿ ಕರೆಂಟು, ಅನ್ನಭಾಗ್ಯ ಇವೆಲ್ಲವನ್ನು ಕೂಡ ನಿಜವಾಗ್ಲೂ ಕೂಡ ಒಂದು ವಂಡರ್ಫುಲ್ ಸ್ಟೇಟ್ ಇನ್ ದಿ ಕಂಟ್ರಿ ಅಂತಂದರೆ ಕರ್ನಾಟಕ. ಅದು ಕೂಡ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಂತೇಳಿ ನಾವು ಹೆಮ್ಮೆಯಿಂದ ಇವತ್ತು ಹೇಳ್ತಿದ್ದೀವಿ. ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷ ಇದ್ದರೂ ಕೂಡ ಪ್ರತಿಯೊಬ್ಬರು ಜನಸಾಮಾನ್ಯರ ಹತ್ರ ಹೋಗಿ ಈ ಒಂದು ಸ್ಕೀಮ್ಗಳ ಬಗ್ಗೆ ಹೇಳಿದರೆ ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ. ಅದೇ ಫಲಾನುಭವಿಗಳು ಸಹ ಗೃಹಲಕ್ಷ್ಮಿಯ ಫಲಾನುಭವಿಗಳು ಸಹ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ನಮಗೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರುವಂಥ 2,000 ರೂಪಾಯಿ ಇದೆ, ಅದು ಸಾಕಷ್ಟು ಅನುಕೂಲವಾಗಿದೆ. ಈ ಅನುಕೂಲಕ್ಕೆ ಸಕಾಲಕ್ಕೆ ಬಂದಿರುವಂಥ ಹಣ ನಮಗೆ ಬೇರೆ ನಮ್ಮ ಆಸೆ ಮತ್ತು ನಾವು ಬಯಕೆ ಇತ್ತು, ಆ ಬಯಕೆಯನ್ನು ತೀರಿಸುವಂಥ ಎಲ್ಲ ಕೆಲಸಗಳಾಗಿದೆ. ಜೊತೆಗೆ ನಮ್ಮ ಆರ್ಥಿಕ ಸಬಲತೆ, ತಿಂಗಳಕ್ಕೆ ಬಂದಿರುವಂಥ ಹಣ ನಮಗೆ ಸಕಾಲಕ್ಕೆ ಸಾಕಷ್ಟು ಅನುಕೂಲವಾಗಿದೆ ಅನ್ನೋದು ಒಂದು ಕಡೆ. ಮತ್ತು ಗೃಹ ಉಪಯೋಗಕ್ಕಾಗಿ ಮಾಡಿರುವಂಥ ಕೈ ಸಾಲಗಳು ಸಹ ಈ ಹಣದಲ್ಲಿ ಮುಟ್ತವೆ, ಮತ್ತು ಸಂಘ ಸ್ವಸಹಾಯ ಗುಂಪುಗಳಲ್ಲಿ ಮಾಡಿರುವಂಥ ಸಹ ಈ ಹಣದಲ್ಲಿ ಮುಟ್ತಾ ಇದೆ ಅನ್ನುವಂಥ ಅಭಿಪ್ರಾಯ ಇದೆ. ಈ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪರ ವಿರೋಧಗಳ ಚರ್ಚೆ ರಾಜಕೀಯವಾಗಿದ್ದರೂ ಸಹ ಜನರ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಅನುಕೂಲವಾಗಿದೆ ಅನ್ನೋದಕ್ಕೆ ಇದಿಷ್ಟು ಸಾಕ್ಷಿಯಾಗಿದೆ. ಆದರೆ ಸಕಾಲಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಂದರೆ ಅವರಿಗೂ ಸಹ ಇನ್ನಷ್ಟು ಅನುಕೂಲ ಆಗ್ತಾಯಿದೆ ಅನ್ನೋ ಅಭಿಪ್ರಾಯ ಇದೆ. ಶರಣಪ್ಪ ಅಚಲಪುರ್, ನ್ಯೂಸ್ 18 ಕೊಪ್ಪಳ.